ಪಾರ್ಲೆ ಜಿ ಪ್ಯಾಕೆಟ್ ಮೇಲಿರುವ ಬಾಲಕಿ. ನಿಜಾಂಶ: ಪಾರ್ಲೆ ಜಿ ಪ್ಯಾಕೆಟ್ ಮೇಲಿರುವ ಬಾಲಕಿ ಯಾವುದೇ ನಿಜವಾದ ವ್ಯಕ್ತಿಯಲ್ಲ. ಅದು 1960ರ ದಶಕದಲ್ಲಿ ಎವರೆಸ್ಟ್ ಕ್ರಿಯೇಟಿವ್ ಎಂಬ ಜಾಹೀರಾತು ಸಂಸ್ಥೆಯ ಕಲಾವಿದ ಮಗನ್ಲಾಲ್ ದಹಿಯಾ ರಚಿಸಿದ ಚಿತ್ರಕಲೆ ಆಗಿದೆ. ಹರಡಿದ ವದಂತಿಗಳು ನಾಗ್ಪುರದ ನೀರು ದೇಶಪಾಂಡೆ, ಸುಧಾ ಮೂರ್ತಿ ಅಥವಾ ಗುಂಜನ್ ಬುಂಡಾನಿಯಾ ಎಂಬುವವರು ಈ ಬಾಲಕಿ ಎಂದು ಹಲವು ವರ್ಷಗಳಿಂದ ಸುಳ್ಳು ಸುದ್ದಿಗಳು ಹರಿದಾಡಿದ್ದವು. ಆದರೆ ಕಂಪನಿಯ ಪ್ರಾಡಕ್ಟ್ ಮ್ಯಾನೇಜರ್ ಮಯಾಂಕ್ ಶಾ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿ ಇದು ಬರೀ ಕಾಲ್ಪನಿಕ ಚಿತ್ರ ಎಂದು ಸ್ಪಷ್ಟಪಡಿಸಿದ್ದಾರೆ. 2. ನಿರ್ಮಾ ವಾಷಿಂಗ್ ಪೌಡರ್ ಪ್ಯಾಕೆಟ್ ಮೇಲಿರುವ ಫ್ರಾಕ್ ಧರಿಸಿದ ಬಾಲಕಿ. ನಿಜಾಂಶ: ನಿರ್ಮಾ ಪ್ಯಾಕೆಟ್ನಲ್ಲಿರುವ ಬಿಳಿ ಫ್ರಾಕ್ ಧರಿಸಿ ತಿರುಗುತ್ತಿರುವ ಬಾಲಕಿ ನಿಜವಾದ ವ್ಯಕ್ತಿಯೇ? ಆಕೆಯ ಹೆಸರು ನಿರುಪಮಾ, ಪ್ರೀತಿಯ ಹೆಸರು ನಿರ್ಮಾ. ಹಿನ್ನೆಲೆ: ನಿರ್ಮಾ ಕಂಪನಿಯ ಸಂಸ್ಥಾಪಕ ಕರ್ಸನ್ಭಾಯಿ ಪಟೇಲ್ ಅವರ ಮಗಳೇ ಈ ನಿರುಪಮಾ. ಭಾವನಾತ್ಮಕ ಕಥೆ: ನಿರುಪಮಾ ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಒಂದು ರಸ್ತೆ ಅಪಘಾತದಲ್ಲಿ ತೀರಿಕೊಂಡಳು. ತನ್ನ ಮಗಳನ್ನು ಅಮರಗೊಳಿಸಲು ಮತ್ತು ಆಕೆಯ ನೆನಪಿಗಾಗಿ ಕರ್ಸನ್ಭಾಯಿ ಪಟೇಲರು ತಮ್ಮ ಕಂಪನಿಗೆ ನಿರ್ಮಾ ಎಂದು ಹೆಸರಿಟ್ಟು ಆಕೆಯ ಚಿತ್ರವನ್ನೇ ಬ್ರ್ಯಾಂಡ್ನ ಲೋಗೋವಾಗಿ ಬಳಸಿದರು. ಸ್ಕ್ರಿಪ್ಟ್ ಸಮಯ ಮುದ್ರೆ ರಹಿತ ಪ್ರತಿಯನ್ನು ಕನ್ನಡಿಗರು ಬಳಸುವ ಸಹಜ ಶೈಲಿಯಲ್ಲಿ ಅನುವಾದಿಸಲಾಗಿದೆ. ಆಖಿರ್ ಯಾರಿದು ನಿರ್ಮಾ ವಾಷಿಂಗ್ ಪೌಡರ್ ಮತ್ತು ಪಾರ್ಲೆ ಜಿ ಪ್ಯಾಕೆಟ್ ಮೇಲೆ ಕಾಣಿಸುವ ಇಬ್ಬರು ಪುಟ್ಟ ಬಾಲಕಿಯರು. ಇಂದು ಅವರು ಎಷ್ಟು ದೊಡ್ಡವರಾಗಿದ್ದಾರೆ ಮತ್ತು ತಮ್ಮ ಜೀವನದಲ್ಲಿ ಯಾವ ಹಂತದಲ್ಲಿದ್ದಾರೆ? ಪಾರ್ಲೆ ಜಿ ಪ್ಯಾಕೆಟ್ ಮೇಲಿರುವ ಹುಡುಗಿಯ ಬಗ್ಗೆ ಕೇಳಿಬರುವ ಆ ವದಂತಿಗಳಾದರೂ ಏನು? ಸ್ನೇಹಿತರೆ, ನಾವು ವರ್ಷಗಳಿಂದ ನಿರ್ಮಾ ವಾಷಿಂಗ್ ಪೌಡರ್ನಿಂದ ಬಟ್ಟೆ ಒಳೆಯುತ್ತಿದ್ದೇವೆ ಮತ್ತು ಪ್ರತಿ ಕಪ್ ಟೀ ಜೊತೆಗೆ ಪಾರ್ಲೆ ಜಿ ಬಿಸ್ಕತ್ತಿನ ಅದೇ ಬಾಲ್ಯದ ಸವಿಯನ್ನು ಸವಿಯುತ್ತಾ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಬಾಲ್ಯ ಕಳೆದುಹೋಯಿತು. ಕಾಲ ಬದಲಾಯಿತು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಜಗತ್ತು ಕೂಡ ಸಾಕಷ್ಟು ಬದಲಾಗಿ ಹೋಯಿತು. ಆದರೆ ಈ ಎಲ್ಲ ಬದಲಾವಣೆಗಳ ನಡುವೆಯೂ ಇಂದಿಗೂ ನಮಗೆ ನಮ್ಮ ಬಾಲ್ಯವನ್ನು ನೆನಪಿಸುವ 2 ವಸ್ತುಗಳಿವೆ. ಅವುಗಳೇ ನಿರ್ಮಾ ವಾಷಿಂಗ್ ಪೌಡರ್ ಪ್ಯಾಕೆಟ್ ಮತ್ತು ಪಾರ್ಲೆ ಜಿ ಬಿಸ್ಕತ್ ಪ್ಯಾಕೆಟ್. ಇವುಗಳ ಪ್ಯಾಕೆಟ್ನ ಬಣ್ಣ, ವಿನ್ಯಾಸ ಮತ್ತು ಅವುಗಳ ಮೇಲೆ ಮುದ್ರಿಸಲಾದ ಆ ಪುಟ್ಟ ಬಾಲಕಿಯರ ಚಿತ್ರಗಳು ಇಂದಿಗೂ ನಮಗೆ ಬಾಲ್ಯದಲ್ಲಿ ಹೇಗಿದ್ದವೋ ಹಾಗೆಯೇ ಕಾಣಿಸುತ್ತವೆ. ಆದರೆ ನೀವು ಎಂದಾದರೂ ಈ ಪ್ಯಾಕೆಟ್ಗಳನ್ನು ಗಮನವಿಟ್ಟು ನೋಡಿ ಯೋಚಿಸಿದ್ದೀರಾ? ಆಖಿರ್ ಈ ಪ್ಯಾಕೆಟ್ ಮೇಲಿರುವ ಬಾಲಕಿಯರು ಯಾರು? ಇವರ ನಿಜವಾದ ಹೆಸರೇನು? ಹಾಗೂ ಇಷ್ಟು ವರ್ಷಗಳ ನಂತರ ಇವರು ತಮ್ಮ ಜೀವನದಲ್ಲಿ ಏನು ಮಾಡುತ್ತಿದ್ದಾರೆ? ನಿಮ್ಮ ಮನಸ್ಸಿನಲ್ಲೂ ಈ ಪ್ರಶ್ನೆಗಳ ಬಗ್ಗೆ ಕುತೂಹಲವಿದ್ದರೆ ಬನ್ನಿ ಇಂದು ಈ ರಹಸ್ಯದ ಮೇಲಿದ್ದ ಪರದೆಯನ್ನು ಪೂರ್ತಿಯಾಗಿ ಸರಿಸೋಣ. ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಪಾರ್ಲೆ ಜಿ ಬಿಸ್ಕತ್ತಿನ ಬಗ್ಗೆ ಮಾತನಾಡೋಣ. ಇದರ ಕಥೆ ಪ್ರಾರಂಭವಾಗುವುದು ಭಾರತದಲ್ಲಿ ಬ್ರಿಟಿಷರ ಆಡಳಿತವಿದ್ದ ಆ ಕಾಲದಲ್ಲಿ. ಸರಿಯಾಗಿ 97 ವರ್ಷಗಳ ಹಿಂದೆ, ಅಂದರೆ 1929ರಲ್ಲಿ ಮುಂಬೈನ ರೇಷ್ಮೆ ಉದ್ಯಮಿ ಮೋಹನ್ಲಾಲ್ ದಯಾಳ್ ಚೌಹಾಣ್ ಅವರು ಸ್ವದೇಶಿ ಚಳವಳಿಯಿಂದ ಪ್ರೇರಿತರಾಗಿ ಹೊಸದೇನನ್ನಾದರೂ ಮಾಡಲು ನಿರ್ಧರಿಸಿದರು. ಅವರು ಮುಂಬೈನ ವಿಲೆ ಪಾರ್ಲೆ ಪ್ರದೇಶದಲ್ಲಿದ್ದ ಹಳೆಯ, ಪಾಳುಬಿದ್ದ ಹಾಗೂ ಮುಚ್ಚಿಹೋಗಿದ್ದ ಒಂದು ಫ್ಯಾಕ್ಟರಿಯನ್ನು ಖರೀದಿಸಿದರು. ಮೋಹನ್ಲಾಲ್ ಅವರು ಜರ್ಮನಿಯಿಂದ ಸಿಹಿ ತಿನಿಸುಗಳನ್ನು, ಕನ್ಫೆಕ್ಷನರಿ ತಯಾರಿಸುವ ಯಂತ್ರವನ್ನು ತಂದಿದ್ದರು. ಆರಂಭದಲ್ಲಿ ಈ ಫ್ಯಾಕ್ಟರಿಯನ್ನು ನಡೆಸಲು ಕೇವಲ 12 ಜನರಿದ್ದರು ಮತ್ತು ಅವರೆಲ್ಲರೂ ಚೌಹಾಣ್ ಕುಟುಂಬದ ಸದಸ್ಯರೇ ಆಗಿದ್ದರು. ಕುತೂಹಲದ ವಿಷಯವೇನೆಂದರೆ, ಆರಂಭದಲ್ಲಿ ಕೆಲಸ ಎಷ್ಟು ಹೆಚ್ಚಿತ್ತೆಂದರೆ ಕುಟುಂಬಸ್ಥರು ಕಂಪನಿಗೆ ಹೆಸರಿಡುವುದನ್ನೇ ಮರೆತುಬಿಟ್ಟಿದ್ದರು. ಈ ಫ್ಯಾಕ್ಟರಿ ವಿಲೆ ಪಾರ್ಲೆ ಪ್ರದೇಶದಲ್ಲಿದ್ದರಿಂದ ನಂತರ ಜನರು ಇದನ್ನು ಪಾರ್ಲೆ ಎಂದೇ ಕರೆಯಲು ಪ್ರಾರಂಭಿಸಿದರು. ಕ್ರಮೇಣ ಅದೇ ಇದರ ಅಧಿಕೃತ ಹೆಸರಾಯಿತು. ಇಂದು ಪಾರ್ಲೆ ಬಿಸ್ಕತ್ತಿಗೆ ಹೆಸರಾಗಿದ್ದರೂ ಆರಂಭದಲ್ಲಿ ಫ್ಯಾಕ್ಟರಿಯಲ್ಲಿ ಬಿಸ್ಕತ್ಗಳು ತಯಾರಾಗುತ್ತಿರಲಿಲ್ಲ. ಬದಲಿಗೆ ಸಿಹಿಯಾದ ಆರೆಂಜ್ ಕ್ಯಾಂಡಿ ಅಂದರೆ ಕಿತ್ತಳೆ ಬಣ್ಣದ ಮಿಠಾಯಿ ಮತ್ತು ಪುದೀನಾ ಗುಳಿಗೆಗಳನ್ನು ತಯಾರಿಸಲಾಗುತ್ತಿತ್ತು. ಈ ಚಾಕೊಲೇಟ್ಗಳು ಎಷ್ಟು ರುಚಿಯಾಗಿದ್ದವೆಂದರೆ ನೋಡುತ್ತಿದ್ದಂತೆ ಮುಂಬೈನ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಭಾರೀ ಬೇಡಿಕೆ ಬಂತು ಮತ್ತು ಪ್ರತಿಯೊಬ್ಬರ ನಾಲಿಗೆಯಲ್ಲೂ ಪಾರ್ಲೆ ಹೆಸರು ಹಚ್ಚ ಹಸಿರಾಯಿತು. ಟಾಫಿ ಬಿಸಿನೆಸ್ನಲ್ಲಿ ಯಶಸ್ಸು ಕಂಡ ಸರಿಯಾಗಿ 10 ವರ್ಷಗಳ ನಂತರ, ಅಂದರೆ 1939ರಲ್ಲಿ ಈ ಕಂಪನಿ ಒಂದು ದೊಡ್ಡ ಸಾಹಸಕ್ಕೆ ಕೈಹಾಕಲು ನಿರ್ಧರಿಸಿತು. ಆ ಸಮಯದಲ್ಲಿ ಭಾರತದ ಮನೆಗಳಲ್ಲಿ ಬಿಸ್ಕತ್ ಖಾನೆ ಕ್ರೇಜ್ ಹೆಚ್ಚಾಗುತ್ತಿತ್ತು. ಆದರೆ ಎಲ್ಲಾ ಬಿಸ್ಕತ್ಗಳು ಬ್ರಿಟನ್ನಿಂದ ಆಮದಾಗುತ್ತಿದ್ದವು. ಈ ಕಾರಣದಿಂದ ಅವು ತುಂಬಾ ದುಬಾರಿಯಾಗಿದ್ದವು ಮತ್ತು ಭಾರತದ ಸಾಮಾನ್ಯ ಪ್ರಜೆ ಅಥವಾ ಬಡವ ಅದನ್ನು ಖರೀದಿಸುವ ಬಗ್ಗೆ ಯೋಚನೆಯನ್ನು ಮಾಡಲು ಸಾಧ್ಯವಿರಲಿಲ್ಲ. ದಯಾಳ್ ಅವರು ಭಾರತದ ತನ್ನದೇ ಆದ ಮೊದಲ ಸ್ವದೇಶಿ ಮತ್ತು ಅಗ್ಗದ ಬಿಸ್ಕತ್ತನ್ನು ತಯಾರಿಸಲು ನಿರ್ಧರಿಸಿದರು. ಅದನ್ನು ದೇಶದ ಪ್ರತಿಯೊಬ್ಬ ಬಡವನೂ ಸುಲಭವಾಗಿ ಕೊಂಡು ತಿನ್ನಬಹುದಿತ್ತು. ಈ ಆಲೋಚನೆಯಿಂದಲೇ ಜನ್ಮ ತಾಳಿದ್ದೇ ಪಾರ್ಲೆ ಗ್ಲೂಕೋ. ಇದು ಗೋಧಿ ಹಿಟ್ಟು ಮತ್ತು ಹಾಲಿನಿಂದ ತಯಾರಿಸಿದ ಪೌಷ್ಟಿಕ ಬಿಸ್ಕತ್ ಆಗಿತ್ತು. ಇದರ ಬೆಲೆಯನ್ನು ಎಷ್ಟು ಕಡಿಮೆ ಇಡಲಾಗಿತ್ತೆಂದರೆ ಪ್ರತಿಯೊಬ್ಬರೂ ಇದನ್ನು ಸುಲಭವಾಗಿ ಖರೀದಿಸಬಹುದಿತ್ತು. ಬಿಸ್ಕತ್ ಬಿಡುಗಡೆಯಾದ ಸ್ವಲ್ಪ ಸಮಯದ ನಂತರ 2ನೇ ಮಹಾಯುದ್ಧ ಶುರುವಾಯಿತು. ಯುದ್ಧಭೂಮಿಯಲ್ಲಿ ಸೈನಿಕರಿಗೆ ಬೇಗ ಹಾಳಾಗದ ಮತ್ತು ತಕ್ಷಣ ಶಕ್ತಿ ನೀಡುವಂತಹ ಆಹಾರ ಬೇಕಾಗಿತ್ತು.
ಪಾರ್ಲೆ ಗ್ಲೂಕೋ ಬಿಸ್ಕತ್ ಇದಕ್ಕೆ ಅತ್ಯುತ್ತಮವೆಂದು ಸಾಬೀತಾಯಿತು. ಬ್ರಿಟಿಷ್ ಮತ್ತು ಭಾರತೀಯ ಸೈನಿಕರ ಪಡಿತರದಲ್ಲಿ ರೇಷನ್ ಪಾರ್ಲೆ ಗ್ಲೂಕೋ ಬಿಸ್ಕತ್ ಅನ್ನು ಕಡ್ಡಾಯವಾಗಿ ಸೇರಿಸಲಾಯಿತು. ನೋಡುತ್ತಿದ್ದಂತೆ ಇದರ ಬೇಡಿಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತೆಂದರೆ ಫ್ಯಾಕ್ಟರಿಯಲ್ಲಿ ಹಗಲು ರಾತ್ರಿ ಕೆಲಸ ನಡೆಯತೊಡಗಿತು. ಈ ಯುದ್ಧವು ಪಾರ್ಲೆ ಗ್ಲೂಕೋವನ್ನು ಕೇವಲ ಮುಂಬೈನಲ್ಲಿ ಮಾತ್ರವಲ್ಲದೆ ಇಡೀ ಭಾರತ ಮತ್ತು ಪ್ರಪಂಚದ ಹಲವು ದೇಶಗಳಲ್ಲಿ ಪ್ರಸಿದ್ಧಗೊಳಿಸಿತು. ಸ್ವಾತಂತ್ರ್ಯದ ನಂತರವೂ ಇದರ ಜನಪ್ರಿಯತೆ ಹಾಗೆಯೇ ಉಳಿಯಿತು. ಆರಂಭದ ದಿನಗಳಲ್ಲಿ ಪಾರ್ಲೆ ಗ್ಲೂಕೋ ಪ್ಯಾಕೆಟ್ ಮೇಲೆ ಯಾವುದೇ ಬಾಲಕಿಯ ಫೋಟೋ ಇರಲಿಲ್ಲ. ಬದಲಿಗೆ ಅದರ ಮೇಲೆ ಗ್ಲೂಕೋ ಬಾಯ್ಲ್ ಚಿತ್ರವಿರುತ್ತಿತ್ತು. ಅಂದರೆ ದಪ್ಪ ಕೆನ್ನೆಗಳಿರುವ ಕಾರ್ಟೂನ್ ಹುಡುಗನ ಚಿತ್ರ ಮುದ್ರಿತವಾಗಿರುತ್ತಿತ್ತು. ಆದರೆ 1960ರ ದಶಕದಲ್ಲಿ ಕಂಪನಿಯು ತನ್ನ ಪ್ಯಾಕೆಟ್ನ ಗುರುತನ್ನೇ ಬದಲಾಯಿಸಬೇಕಾದ ಪರಿಸ್ಥಿತಿ ಬಂದೊದಗಿತು. ಅಷ್ಟಕ್ಕೂ ಏನಾಯಿತು ಗೊತ್ತಾ? 1960ರ ಹೊತ್ತಿಗೆ ಪಾರ್ಲೆ ಗ್ಲೂಕೋ ಬಿಸ್ಕತ್ತು ಇಡೀ ಭಾರತದಲ್ಲಿ ಎಷ್ಟೊಂದು ಜನಪ್ರಿಯವಾಯಿತೆಂದರೆ, ಅದರ ಯಶಸ್ಸನ್ನು ನೋಡಿ ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳು ನಕಲಿ ಹಾಗೂ ಅದನ್ನೇ ಹೋಲುವ ಹೆಸರಿನ ಬಿಸ್ಕತ್ತುಗಳನ್ನು ಮಾರಲು ಶುರುಮಾಡಿದವು. ಅವು ಪಾರ್ಲೆ ತರಹವೇ ಹಳದಿ ಬಣ್ಣದ ಪ್ಯಾಕೆಟ್ ಮಾಡಿ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದವು. ಹೀಗಾಗಿ ಪಾರ್ಲೆ ಕಂಪನಿಗೆ ಯಾರು ಸುಲಭವಾಗಿ ಕಾಪಿ ಹೊಡೆಯಲು ಸಾಧ್ಯವಾಗದಂತಹ ಒಂದು ಹೊಸ ಗುರುತು ಬೇಕಾಗಿತ್ತು. ಈ ಸಮಯದಲ್ಲಿ ಪ್ಯಾಕೆಟ್ ಮೇಲೆ ಆ ಪುಟಾಣಿ, ಮುದ್ದಾದ ಹುಡುಗಿಯ ಎಂಟ್ರಿಯಾಯಿತು. ಕೈಯಲ್ಲಿ ಬಿಸ್ಕತ್ತು ಹಿಡಿದು ಇಂದಿಗೂ ನಗುತ್ತಿರುವ ಆ ಮಗುವಿನ ಚಿತ್ರದ ಹಿಂದೆ ದೇಶಾದ್ಯಂತ ವರ್ಷಗಳ ಕಾಲ ದೊಡ್ಡ ರಹಸ್ಯವೇ ಇತ್ತು. ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಇದರ ಬಗ್ಗೆ ಹಲವು ಸುಳ್ಳು ಕಥೆಗಳು ಹರಡಿದವು. 2000ರ ದಶಕದಲ್ಲಿ ಹರಡಿದ ಅತಿ ದೊಡ್ಡ ವದಂತಿ ಎಂದರೆ ಇದು ನಾಗ್ಪುರದ ನೀರು ದೇಶಪಾಂಡೆ ಎಂಬುವರ ಬಾಲ್ಯದ ಫೋಟೋ ಎಂಬುದು. ಅವರಿಗೆ 4 ವರ್ಷವಿದ್ದಾಗ ಅವರ ತಂದೆ ತೆಗೆದ ಈ ಫೋಟೋವನ್ನು ಪಾರ್ಲೆ ಕಂಪನಿ ಆಯ್ಕೆ ಮಾಡಿಕೊಂಡಿತು ಮತ್ತು ಈಗ ನೀರು ಮುದುಕಿಯಾಗಿದ್ದಾರೆ ಎಂದು ಹೇಳಿ ಅವರ ಇತ್ತೀಚಿನ ಫೋಟೋವೊಂದನ್ನು ವೈರಲ್ ಮಾಡಲಾಗಿತ್ತು. ಇದಾದ ನಂತರ ಮತ್ತೊಂದು ಕಥೆ ವೈರಲ್ ಆಯಿತು. ಬಿಸ್ಕತ್ತು ಪ್ಯಾಕೆಟ್ ಮೇಲಿರುವ ಹುಡುಗಿ ಬೇರಾರು ಅಲ್ಲ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಪತ್ನಿ, ಪ್ರಸಿದ್ಧ ಬರಹಗಾರ್ತಿ ಸುಧಾ ಮೂರ್ತಿ ಎಂಬ ಪ್ರಚಾರ ಶುರುವಾಯಿತು. ಈ ವದಂತಿಗಳು ಮಿತಿಮೀರಿ ಪತ್ರಿಕೆ ಮತ್ತು ಟಿವಿ ಚಾನೆಲ್ಗಳಲ್ಲೂ ಬರಲು ಶುರುಮಾಡಿದಾಗ ಸ್ವತಃ ಪಾರ್ಲೆ ಕಂಪನಿಯ ಅಧಿಕಾರಿಗಳೇ ಮುಂದೆ ಬಂದು ಸತ್ಯ ತಿಳಿಸಬೇಕಾಯಿತು. ಪಾರ್ಲೆ ಪ್ರಾಡಕ್ಟ್ಸ್ನ ಗ್ರೂಪ್ ಪ್ರಾಡಕ್ಟ್ ಮ್ಯಾನೇಜರ್ ಮಯಾಂಕ್ ಶಾ ಅವರು ಈ ಎಲ್ಲಾ ವದಂತಿಗಳನ್ನು ಅಲ್ಲಗಳೆದರು. ಪ್ಯಾಕೆಟ್ ಮೇಲಿರುವ ಮಗು ಯಾವುದೇ ಜೀವಂತ ವ್ಯಕ್ತಿಯಲ್ಲ, ಬದಲಿಗೆ 1960ರ ದಶಕದಲ್ಲಿ ಎವರೆಸ್ಟ್ ಕ್ರಿಯೇಟಿವ್ ಎಂಬ ಜಾಹೀರಾತು ಸಂಸ್ಥೆಯ ಕಲಾವಿದ ಮಂಗಲಾಲ್ ದಹಿಯಾ ಅವರು ತಮ್ಮ ಕಲ್ಪನೆಯಲ್ಲಿ ಬಿಡಿಸಿದ ಕಾಲ್ಪನಿಕ ಚಿತ್ರವಷ್ಟೇ ಎಂದು ಸ್ಪಷ್ಟಪಡಿಸಿದರು. ಅಂದರೆ ಜನರು ಇಷ್ಟು ವರ್ಷ ನಿಜವಾದ ಮಗು ಅಂದುಕೊಂಡಿದ್ದು ಕೇವಲ ಒಂದು ಪೇಂಟಿಂಗ್ ಆಗಿತ್ತು. ಇನ್ನು ನಿರ್ಮಾ ವಾಷಿಂಗ್ ಪೌಡರ್, ನಿರ್ಮಾ ಪ್ಯಾಕೆಟ್ ಮೇಲಿರುವ ಆ ಸಣ್ಣ ಹುಡುಗಿಯ ಕಥೆಗೆ ಬರೋಣ. ಅದಕ್ಕೂ ಮುನ್ನ ನಿರ್ಮಾ ವಾಷಿಂಗ್ ಪೌಡರ್ ಹೇಗೆ ಶುರುವಾಯಿತು ಎಂದು ತಿಳಿಯುವುದು ಮುಖ್ಯ. ಈ ಕಥೆಯ ಮುಖ್ಯ ನಾಯಕ ಗುಜರಾತ್ನ ಕರ್ಸನ್ ಭಾಯ್ ಪಟೇಲ್. ತೀರಾ ಸಾಮಾನ್ಯ ಕುಟುಂಬದಿಂದ ಬಂದಿದ್ದ ಇವರು ಗುಜರಾತ್ ಸರ್ಕಾರದ ಇಲಾಖೆಯೊಂದರಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. 1960ರಲ್ಲಿ ಕೆಲಸದ ಜೊತೆಗೆ ಏನಾದರೂ ಹೊಸತು ಮಾಡಬೇಕೆಂದು ನಿರ್ಧರಿಸಿ ತಮ್ಮ ಮನೆಯ ಹಿತ್ತಲಿನಲ್ಲಿ ಸೋಡಾ ಆಶ್ ಮತ್ತು ಕೆಲವು ಕೆಮಿಕಲ್ಗಳನ್ನು ಬಳಸಿ ಡಿಟರ್ಜೆಂಟ್ ಪೌಡರ್ ತಯಾರಿಸಲು ಶುರುಮಾಡಿದರು. ಈ ಪೌಡರ್ ಹಳದಿ ಬಣ್ಣದಲ್ಲಿತ್ತು. ಆ ಕಾಲದಲ್ಲಿ ಮಾರುಕಟ್ಟೆಯಲ್ಲಿ ಕೇವಲ ದೊಡ್ಡ ವಿದೇಶಿ ಕಂಪನಿಗಳ ವಾಷಿಂಗ್ ಪೌಡರ್ಗಳು ಮಾತ್ರ ಸಿಗುತ್ತಿದ್ದವು. ಅವುಗಳ ಬೆಲೆ ಕೆಜಿಗೆ 13 ರೂಪಾಯಿ ಇತ್ತು. ಬಡ ಕುಟುಂಬಗಳಿಗೆ ಈ ಬೆಲೆ ತೀರಾ ಹೆಚ್ಚಾಗಿದ್ದರಿಂದ ಅವರು ಬಟ್ಟೆ ಒಗೆಯಲು ಸಾಬೂನುಗಳನ್ನೇ ಬಳಸುತ್ತಿದ್ದರು. ಕರ್ಸನ್ ಭಾಯ್ ಈ ಅವಕಾಶವನ್ನು ಸರಿಯಾಗಿ ಗ್ರಹಿಸಿ ತಮ್ಮ ಕೈಯಿಂದಲೇ ತಯಾರಿಸಿದ ವಾಷಿಂಗ್ ಪೌಡರ್ನ ಬೆಲೆಯನ್ನು ಕೆಜಿಗೆ ಕೇವಲ 3 ರೂಪಾಯಿ ಮತ್ತು 50 ಪೈಸಾ ಇಟ್ಟರು. ಅಂದರೆ ದೊಡ್ಡ ಕಂಪನಿಗಳ ಬೆಲೆಗೆ ಹೋಲಿಸಿದರೆ ಸುಮಾರು 4 ಪಟ್ಟು ಅಗ್ಗವಾಗಿತ್ತು. ಕರ್ಸನ್ ಭಾಯ್ ಒಬ್ಬರೇ ಈ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು. ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮೊದಲು ಮತ್ತು ಸಂಜೆ ಆಫೀಸಿನಿಂದ ಹಿಂತಿರುಗಿದ ನಂತರ ತಮ್ಮ ಸೈಕಲ್ ಮೇಲೆ ಡಿಟರ್ಜೆಂಟ್ ಪ್ಯಾಕೆಟ್ಗಳನ್ನು ಹೇರಿಕೊಂಡು ಅಹಮದಾಬಾದ್ನ ಸುತ್ತಮುತ್ತಲಿನ ಮನೆಗೆ ಹೋಗಿ ಮಾರಾಟ ಮಾಡುತ್ತಿದ್ದರು. ಅವರು ಪ್ರತಿದಿನ ಕೆಲಸಕ್ಕೆ ಹೋಗಿ ಬರಲು ಸುಮಾರು 15 ಕಿ.ಮೀ. ಸೈಕಲ್ ತುಳಿಯುತ್ತಿದ್ದರು. ಕರ್ಸನ್ ಭಾಯ್ಗೆ ತಮ್ಮ ಉತ್ಪನ್ನದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತೆಂದರೆ ಪೌಡರ್ ಇಷ್ಟವಾಗದಿದ್ದರೆ ಹಣ ವಾಪಸ್ ನೀಡಲಾಗುವುದು ಎಂಬ ಗ್ಯಾರಂಟಿಯನ್ನು ಪ್ರತಿಯೊಂದು ಪ್ಯಾಕೆಟ್ ಜೊತೆ ಕೊಡುತ್ತಿದ್ದರು. ಇದು ತುಂಬಾ ಅಗ್ಗವಾಗಿದ್ದರಿಂದ ಮತ್ತು ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯುತ್ತಿದ್ದರಿಂದ ಗೃಹಿಣಿಯರಿಗೆ ಇದು ಬೇಗನೆ ಇಷ್ಟವಾಗತೊಡಗಿತು. ಆರಂಭದಲ್ಲಿ ಈ ಪ್ಯಾಕೆಟ್ ಮೇಲೆ ಯಾವುದೇ ಹುಡುಗಿಯ ಚಿತ್ರವಿರಲಿಲ್ಲ. ಆದರೆ 1970ರ ದಶಕದ ಆರಂಭದಲ್ಲಿ ಕರ್ಸನ್ ಭಾಯ್ ಪ್ಯಾಕೆಟ್ನ ವಿನ್ಯಾಸವನ್ನು ಬದಲಾಯಿಸಿ ಅದರ ಮೇಲೆ ಬಿಳಿ ಬಣ್ಣದ ಫ್ರಾಕ್ ಧರಿಸಿದ ಮಗುವಿನ ಚಿತ್ರವನ್ನು ಮುದ್ರಿಸಿದರು. ಆ ಪ್ಯಾಕೆಟ್ ಮೇಲೆ ಬಿಳಿ ಫ್ರಾಕ್ ತೊಟ್ಟು ನಗುತ್ತಿದ್ದ ಆ ಮಗು ಯಾವುದೇ ಮಾಡೆಲ್ ಆಗಿರಲಿಲ್ಲ. ಬದಲಿಗೆ ಸ್ವತಃ ಕರ್ಸನ್ ಭಾಯ್ ಪಟೇಲ್ ಅವರ ಏಕೈಕ ಮತ್ತು ಅತಿಯಾದ ಮುದ್ದಿನ ಮಗಳಾಗಿದ್ದಳು. ಆಕೆಯ ಹೆಸರು ನಿರುಪಮಾ. ಕರ್ಸನ್ ಭಾಯ್ ಆಕೆಯನ್ನು ಪ್ರೀತಿಯಿಂದ ನಿರ್ಮಾ ಎಂದು ಕರೆಯುತ್ತಿದ್ದರು.
ತಮ್ಮ ಮಗಳ ಒಂದು ನಗುವಿಗಾಗಿ ಅವರು ಪ್ರಾಣವನ್ನೇ ನೀಡಲು ಸಿದ್ಧರಿದ್ದರು. ನಿರುಪಮಾ ಇನ್ನೂ ಸಣ್ಣವಳಾಗಿದ್ದು ಶಾಲೆಗೆ ಹೋಗುತ್ತಿದ್ದಳು. ಆದರೆ ದುರದೃಷ್ಟವಶಾತ್ ಒಂದು ದಿನ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಆಕೆ ಮೃತಪಟ್ಟಳು. ಈ ಘಟನೆ ಕರ್ಸನ್ ಭಾಯ್ ಅವರನ್ನು ಒಳಗಿನಿಂದ ಪೂರ್ತಿಯಾಗಿ ತಳ್ಳಿಹಾಕಿತು. ಅವರ ನಗುಮುಖದ ಜಗತ್ತೇ ಉರುಳಿಬಿದ್ದಂತಾಯಿತು. ಆದರೆ ನಂತರ ಅವರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡರು. ತಮ್ಮ ಮಗಳು ಈ ಲೋಕವನ್ನು ತೊರೆದರೂ ಆಕೆಯ ಹೆಸರು ಮರೆತು ಹೋಗಬಾರದು ಎಂದು ಬಯಸಿದರು. ಆದ್ದರಿಂದ ತಮ್ಮ ಮುದ್ದಿನ ಮಗಳ ನೆನಪನ್ನು ಶಾಶ್ವತವಾಗಿ ಅಮರಗೊಳಿಸಲು ನಿರ್ಧರಿಸಿದರು. ಕರ್ಸನ್ ಭಾಯ್ ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ತಮ್ಮ ಡಿಟರ್ಜೆಂಟ್ಗೆ ಮಗಳ ಹೆಸರಾದ ನಿರ್ಮಾ ಎಂದೇ ಹೆಸರಿಟ್ಟರು. ಮಗಳ ನೆನಪಿಗಾಗಿ ಆಕೆ ಬಿಳಿ ಫ್ರಾಕ್ ತೊಟ್ಟು ಸುತ್ತುತ್ತಿರುವಂತಹ ಒಂದು ಸುಂದರ ರೇಖಾಚಿತ್ರವನ್ನು ಲೋಗೋ ತಯಾರಿಸಿ ಅದನ್ನು ಪ್ಯಾಕೆಟ್ ಮೇಲೆ ಮುದ್ರಿಸಿದರು. ಈ ಭಾವನಾತ್ಮಕ ಕಾರಣದ ಜೊತೆಗೆ ಪ್ಯಾಕೆಟ್ ಮೇಲೆ ಮಗಳ ಚಿತ್ರ ಮುದ್ರಿಸಲು ಒಂದು ಬ್ಯುಸಿನೆಸ್ ತಂತ್ರವೂ ಇತ್ತು. ಆ ಕಾಲದಲ್ಲಿ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಅನೇಕ ಜನರಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲ. ಇಂಗ್ಲಿಷ್ನ ದೊಡ್ಡ ದೊಡ್ಡ ಬ್ರಾಂಡ್ಗಳ ಹೆಸರುಗಳನ್ನು ಓದುವುದು ಅವರಿಗೆ ಕಷ್ಟವಾಗಿತ್ತು. ಹೆಸರಿಗಿಂತ ಹೆಚ್ಚಾಗಿ ಜನರು ಮುಖ ಮತ್ತು ಚಿತ್ರಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ ಎಂಬುದನ್ನು ಗ್ರಹಿಸಿದ ಕರ್ಸನ್ ಭಾಯ್ ಬಿಳಿ ಫ್ರಾಕ್ ಧರಿಸಿದ ಹುಡುಗಿಯ ಚಿತ್ರ ಮುದ್ರಿಸಿ ಭಾಷೆಯ ಅಡಚಣೆಯನ್ನು ಮೆಟ್ಟಿ ನಿಂತರು. ಈಗ ನಿರಕ್ಷರಸ್ಥರು ಅಥವಾ ಸಣ್ಣ ಮಕ್ಕಳೂ ಸಹ ಅಂಗಡಿಗೆ ಹೋಗಿ ಆ ಬಿಳಿ ಫ್ರಾಕ್ ಹುಡುಗಿಯ ವಾಷಿಂಗ್ ಪೌಡರ್ ಕೊಡಿ ಎಂದು ಕೇಳಲು ಸಾಧ್ಯವಾಯಿತು. ಅದಲ್ಲದೆ ಆ ಸಮಯದಲ್ಲಿ ಡಿಟರ್ಜೆಂಟ್ ಮಾರುಕಟ್ಟೆಯಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ನಂತಹ ದೊಡ್ಡ ವಿದೇಶಿ ಕಂಪನಿಗಳ ರಾಜಾವಿತ್ತು. ಅವು ತಮ್ಮ ಸರ್ಫ್ ಬ್ರಾಂಡ್ ಅನ್ನು ಅತ್ಯಂತ ದುಬಾರಿ ಮತ್ತು ಪ್ರೀಮಿಯಂ ರೀತಿಯಲ್ಲಿ ಮಾರಾಟ ಮಾಡುತ್ತಿದ್ದವು. ಆ ಕಂಪನಿಗಳು ತಮ್ಮ ಜಾಹೀರಾತುಗಳಲ್ಲಿ ಶ್ರೀಮಂತ ಮನೆಗಳನ್ನು ಮತ್ತು ಆಧುನಿಕ ವಾಷಿಂಗ್ ಮೆಷಿನ್ಗಳನ್ನು ತೋರಿಸುತ್ತಿದ್ದವು. ಇದಕ್ಕೆ ತದ್ವಿರುದ್ಧವಾಗಿ ಕರ್ಸನ್ ಭಾಯ್ ತಮ್ಮ ಬ್ರಾಂಡ್ಗೆ ಅತ್ಯಂತ ಸರಳ ಮತ್ತು ಭಾರತೀಯ ಗೃಹ ಬಳಕೆಯ ಮುಖವನ್ನು ನೀಡಿದರು. ಪ್ಯಾಕೆಟ್ ಮೇಲಿದ್ದ ಮಗುವಿನ ಮುಗ್ಧತೆ ನೇರವಾಗಿ ಬಡ ಕುಟುಂಬಗಳ ಮನಸ್ಸನ್ನು ಮುಟ್ಟಿತು. ಆರಂಭದ ದಿನಗಳಲ್ಲಿ ನಿರ್ಮಾ ಮಾರುಕಟ್ಟೆಗೆ ಹೊಸದಾಗಿ ಬಂದಾಗ ಲಾಭದ ಪ್ರಮಾಣ ಕಡಿಮೆಯಿದ್ದಿದ್ದರಿಂದ ಅಂಗಡಿಯವರು ಅದನ್ನು ಮಾರಾಟ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಇದನ್ನು ಕಂಡ ಕರ್ಸನ್ ಭಾಯ್ ಮಾರುಕಟ್ಟೆಯಲ್ಲಿದ್ದ ಎಲ್ಲ ಸ್ಟಾಕ್ ಅನ್ನು ವಾಪಸ್ ತರಿಸಿಕೊಂಡು ಟಿವಿಯಲ್ಲಿ ಜಾಹೀರಾತುಗಳನ್ನು ನೀಡಲು ಶುರುಮಾಡಿದರು. ಟಿವಿಯಲ್ಲಿ ಜಾಹೀರಾತು ನೋಡಿ ಗ್ರಾಹಕರೇ ಸ್ವತಃ ಅಂಗಡಿಗಳಿಗೆ ಹೋಗಿ ಬಿಳಿ ಫ್ರಾಕ್ ಹುಡುಗಿಯ ಪೌಡರ್ ಕೇಳಲು ಶುರುಮಾಡಿದಾಗ ಅಂಗಡಿಯವರು ಬೇರೆ ದಾರಿಯಿಲ್ಲದೆ ಕರ್ಸನ್ ಭಾಯ್ ಅವರಿಂದ ಪೌಡರ್ ತರಿಸಿಕೊಳ್ಳಬೇಕಾಯಿತು. ಈ ರೀತಿಯಾಗಿ ಕರ್ಸನ್ ಭಾಯ್ ಅವರು ಒಬ್ಬ ತಂದೆಯ ಅಪಾರ ನೋವು, ಅತಿಯಾದ ಪ್ರೀತಿ ಮತ್ತು ತಮ್ಮ ಅದ್ಭುತ ಬ್ಯುಸಿನೆಸ್ ಬುದ್ಧಿವಂತಿಕೆಯಿಂದ ನಿರ್ಮಾ ವನ್ನು ಭಾರತದ ಪ್ರತಿಯೊಂದು ಮನೆಯ ಹೆಸರನ್ನಾಗಿ ಮಾಡಿದರು.